ಎಲ್ರಿಗೂ ನಮಸ್ಕಾರ. ಗೋವಿಂದ ಭಟ್ರ ಬಗ್ಗೆ ಭಾಳಷ್ಟು ಜನ ಆಗಿದೆ, ಇನ್ನೊಂದಷ್ಟು ಜನ ಮಾತಾಡಲಿಕ್ಕಿದ್ದಾರೆ. ನಾನು ಕೂಡ ಒಂದೆರಡು ಘಟನೆ ಬಗ್ಗೆ ನಿಮ್ಮಲ್ಲಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ಗೋವಿಂದಣ್ಣನವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಅವರನ್ನು ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗೋದು ಮತ್ತು ಅವರು ಬಂದಾಗ ಬೆಂಗಳೂರಲ್ಲಿ ಇರುವಂಥ ವ್ಯವಸ್ಥೆ ನಮ್ಮ ಮನೆಯಲ್ಲೇ ಉಳ್ಕೊಂಡಿದ್ದರು. ಆ ಒಂದು ಭಾಗ್ಯ ನನಗೆ ದೊರಕಿತ್ತು. ಆ ಸಂದರ್ಭದಲ್ಲಿ ಅಂದರೆ ಈ ರಾಜ್ಯೋತ್ಸವ ಪ್ರಶಸ್ತಿಗೆ ನೇರವಾಗಿ ನಾವು ಪ್ರಶಸ್ತಿ ಪ್ರದಾನ ಇದಕ್ಕೆ ಕರ್ಕೊಂಡು ಹೋಗಲಿಕ್ಕಿಲ್ಲ. ರವೀಂದ್ರ ಕಲಾಕ್ಷೇತ್ರಕ್ಕೆ ಎಲ್ಲರನ್ನೂ ಕರ್ಕೊಂಡೋಗಿ ಅಲ್ಲಿಂದ ನಂತರ ಬಸ್ಸಲ್ಲಿ ಈ ವೇದಿಕೆಗೆ ಯಾರೆಲ್ಲ ಪ್ರಶಸ್ತಿ ಪುರಸ್ಕೃತರಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗುವಂಥ ಸಿಸ್ಟಮ್ ಆವಾಗ ಇತ್ತು. ಹಾಗೆ ಆ ಸಮಯದಲ್ಲಿ ನಾವು ಗೋವಿಂದ ಭಟ್ರನ್ನ ಮನೆಯಿಂದ ಕರ್ಕೊಂಡು ಅಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋದೆವು. ಆ ಸಮಯದಲ್ಲಿ ರವಿ ಬೆಳಗೆರೆಯವರು ನಮಗೆ ಎದುರಾದರು. ಗೋವಿಂದಣ್ಣನವರ ಕೈಯಲ್ಲಿ ಅವರು ಬರೆದವರ ಪುಸ್ತಕ ಇದಿತ್ತು. ಅಂದರೆ ಅವರು ಎಷ್ಟು ದಾಕ್ಷಿಣ್ಯ ಅಂದರೆ, ಅದಕ್ಕೆ ನಾವು ಇವರಿಗೆ ಕೊಡ್ಬೋದಾ ಮಾರಾಯ ಪುಸ್ತಕ, ಕೊಡಿ ಗೋವಿಂದಣ್ಣ, ಅದಕ್ಕೇನಿದೆ, ಅಲ್ಲ ಇವರೆಲ್ಲ ಇದನ್ನು ಓದ್ತಾರ, ನಮ್ಮದೆಲ್ಲ ಸಣ್ಣ ಇದಲ್ವಾ, ನಾವೊಂದು ಕರಾವಳಿ ಭಾಗದವರಲ್ಲ, ಇವರೆಲ್ಲ ಇಡೀ ಕರ್ನಾಟಕದಲ್ಲಿ ಗುರುತಿಸಿಕೊಂಡರು, ಇಲ್ಲ ನೀವು ಪುಸ್ತಕ ಕೊಡಿ, ಅವರು ಓದ್ತಾರೆ. ನಾನು ಬೆಳಗ್ಗೆ ಅವರ ಒಂದಷ್ಟು ಪರಿಚಯ ಇತ್ತು ನನಗೆ, ಆಮೇಲೆ ಕರ್ಕೊಂಡೋಗಿ ಪರಿಚಯ ಮಾಡಿಸಿದೆ ಈ ಥರ ಯಕ್ಷಗಾನ. ಅವರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದರು, ನಿಮ್ಮ ಹೆಸರು ಕೇಳಿದ್ದೀನಿ ನಾನು, ಈ ಪುಸ್ತಕ ಎಲ್ಲ ತಗೊಂಡ್ರು. ಮುಂದಿನ ದಿನಗಳಲ್ಲಿ ಅದನ್ನು ಅವರು ಪತ್ರಿಕೆಯಲ್ಲಿ ಮತ್ತು ಇನ್ನೊಂದು ಪುಸ್ತಕದಲ್ಲಿ ಕೂಡ ಪ್ರಕಟಿಸಿದ್ದಾರೆ. ಗೋವಿಂದಣ್ಣನವರ ಆ ಪೂರ್ತಿ ಪುಸ್ತಕವನ್ನು ಓದಿ ಪ್ರಕಟಿಸಿದ್ದಾರೆ ಕೂಡ. ಅದನ್ನು ನಾನು ಗೋವಿಂದಣ್ಣವರಿಗೆ ತೋರಿಸಿದೆ ಕೂಡ ಒಂದು ಸಲ. ಭಾಳ ಖುಷಿಪಟ್ಟರು ಅವರು, ನಮ್ಮನ್ನೆಲ್ಲ ಗುರುತಿಸ್ತಾರಲ್ವ ಅಂತ. ಅಷ್ಟು ದೊಡ್ಡ ಕಲಾವಿದರು, ನಿಮಗೆ ಗೊತ್ತಿಲ್ಲ ಗೋವಿಂದಣ್ಣ, ಅವರು ಗುರುತಿಸಿರ್ತಾರೆ ಅಂತ ಹೇಳಿದೆ. ಇನ್ನೊಂದು ವಿಚಾರ, ಇದು ಗುರುತಿಸುವಿಕೆ ಬಗ್ಗೆ ಅವರಂದರೆ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಮ್ಮನ್ನು ಈ ಥರ ಗುರುತಿಸ್ತಾರೆ ಬೇರೆ ರಂಗದವರು ಅಂತ. ಅದಕ್ಕೊಂದು ಉದಾಹರಣೆ ಅಷ್ಟೇ. ಅಂದರೆ ನಮ್ಮ ಗೋವಿಂದಣ್ಣನ ಎಲ್ಲೆಲ್ಲ ಯಾರೆಲ್ಲ ಗುರುತಿಸ್ತಾ ಇದ್ರು ಅಂತ ಹೇಳೋದಕ್ಕೊಂದು ಸಾಕ್ಷಿ ಅಷ್ಟೇ. ಇನ್ನೊಂದು ನಾನು ಗಮನಿಸಿದಾಗೆ, ಹಾಗೆಂತೇಳಿ ಬೆಂಗಳೂರಲ್ಲಿ ನಮ್ಮಲ್ಲಿ ನಿರಂತರ ಒಂದು 10-12 ವರ್ಷ ನಮ್ಮಲ್ಲಿ ತೆಂಕುತಿಟ್ಟು ಯಕ್ಷಗಾನ ಪ್ರತಿಷ್ಠಾನ ಇರುವಾಗ ಪ್ರತಿ ವರ್ಷ ಕೂಡ ಒಂದು 2-3 ದಿವಸ ನಮ್ಮಲ್ಲಿ ಭಾಗವಹಿಸ್ತಾಯಿದ್ರು. ಮತ್ತು ನಾವೆಲ್ಲ ತುಂಬ ಅದನ್ನು ನಮ್ಮ ಮನೆಯಲ್ಲೇ ಇದ್ದುಕೊಂಡು ಅವರು ನೋಡಿಕೊಳ್ಳೋದು ಬಹಳ ತುಂಬ ಸುಲಭದ ಕೆಲಸ. ಏನೂ ಅವರಿಗೆ ಏನು ವಿಶೇಷವಾಗಿ ಏನೂ ಆಗಬೇಕಾಗಿಲ್ಲ, ನಮ್ಮೊಂದಿಗೆ ಇರ್ತಾಯಿದ್ರು. ಇನ್ನೊಂದು ಡಾಕ್ಟರ್ ಜೋಶಿಯವರವರ ಪ್ರಬಂಧದ ಬಗ್ಗೆ ಹೇಳಿದ್ರು. ಅದರಲ್ಲಿ ಒಂದು ಸೇರಿಸಬೇಕಾದ್ದು, ಎಲ್ಲ ಕಲಾವಿದರಿಗೂ ಕೂಡ ಅದೊಂದು ಮಾರ್ಗದರ್ಶಿ. ಗೋವಿಂದಣ್ಣನವರು ಅವರ ವೇಷ ಯಕ್ಷಗಾನ ಮುಗಿದ ನಂತರ ಅವರ ಡ್ರೆಸ್ಗಳನ್ನು ಹೇಗೆ ಬಿಚ್ಚಿ ಚೆಂದಕ್ಕೆ ಜೋಡಿಸ್ತಾಯಿದ್ರು. ನಾವೀಗ ಭಾಳಷ್ಟು ಕಡೆ ಚೌಕಿಯಲ್ಲಿ ನೋಡ್ತೇವೆ, ವೇಷ ಮುಗಿಸಿ ಬಂದು ಎಲ್ಲ ಬಿಚ್ಚಿ ಆ ಕಡೆ ಈ ಕಡೆ ಮಾಡಿ ಬಿಸಾಡಿ ಹೋಗ್ತಾ ಇರೋದನ್ನು ತುಂಬ ಜನರು ಬರ್ತಾರೆ. ಆದರೆ ಗೋವಿಂದಣ್ಣನವರು ಹಾಗಿಲ್ಲ. ಅವರು ಎಷ್ಟೇ ಇದಾಗಲಿ, ಅವರು ವೇಷ ಮುಗಿದ ನಂತರ ಬಂದುಬಿಟ್ಟು ಪ್ರತಿಯೊಂದನ್ನು ಮಣಿ ಸಾಮಗಳನ್ನು ಬಿಚ್ಚಿಬಿಟ್ಟು ಪೆಟ್ಟಿಗೆ ಮೇಲಿಟ್ಟು ನೀಟಾಗಿ ಆಮೇಲೆ ಗೆಜ್ಜೆ ಬಿಚ್ಚಿ ಬಣ್ಣ ತೆಗೆದು ಹೋಗ್ತಾಯಿದ್ರು. ನಾನೊಂದೆರಡು ಸಲ ಕೇಳಿದ್ದೆ, ನಾವು ಅಪ್ಪಚ್ಚಿ ಅಂತ ಹೇಳೋದವ್ರನ್ನ, ಎಂಥ ಅಪ್ಪಚ್ಚಿ ಇದು, ಇಷ್ಟು ಎಲ್ಲರೂ ಹಿಂಗೆ ಮಾಡಿಕೆ ಹೋಗ್ತವಲ್ಲ. ಇಲ್ಲ, ಅದು ನಮ್ಮನ್ನು ರಂಗದಲ್ಲಿ ಮೆರೆಸಿದಂಥ ಆಭರಣ ಮತ್ತು ವಸ್ತ್ರಗಳು, ನಾವು ಅದನ್ನು ಹಾಗೆ ಇದು ಮಾಡಬಾರ್ದು. ಎಲ್ಲ ಕಲಾವಿದರು ಇದಕ್ಕೆ ಬೆಲೆ ಕೊಟ್ಟರೆ ಒಳ್ಳೆಯದು, ನನ್ನದೊಂದು ಕ್ರಮ ಅದು. ಹಾಗೆ ಈ ರೀತಿ ಗೋವಿಂದಣ್ಣನವ್ರ ಹೇಳ್ತಾ ಹೋದರೆ ಅನೇಕ ಘಟನೆಗಳು ಬೆಂಗಳೂರಲ್ಲಿರ್ಬೋದು, ಊರಲ್ಲಿರ್ಬೋದು, ಅನೇಕ ವಿಷಯಗಳನ್ನು ಇದು ಮಾಡ್ಬೋದು. ಭಾಳಷ್ಟು ಮಂದಿ ಮಾತಾಡೋರಿದ್ದಾರೆ. ಎಲ್ಲರಿಗೂ ಕೂಡ ಒಂದೊಂದು ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದಂಗೆ ನಮ್ಮ ಈ ಕಾರ್ಯಕ್ರಮ ಸಮಾಪನಗೊಳ್ಳಲಿಕ್ಕಿದೆ. ಅವಕಾಶಕ್ಕೆ ತಲೆಬಾಗುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಯಕ್ಷಗಾನಂ ವಿಶ್ವಗಾನಂ.